ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮ್ಯಾಂಗೋ ಐಸ್ ಕ್ರೀಮ್, ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು, ಹೋಮ್ ಮೇಡ್. ಮತ್ತು ಈ ಸೀಸನ್ ಮಾವಿನ ಹಣ್ಣು ಸೀಸನ್ ಆದ್ದರಿಂದ ಮನೇಲಿ ಈ ಥರ ಹೆಲ್ತಿಯಾಗಿ ಮಕ್ಳಿಗೆ ಮಾಡಿಕೊಡಿ. ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಐಸ್ ಕ್ರೀಮು. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಒಂದು 2 ಮಾವಿನ ಹಣ್ಣನ್ನು ತಂದು, ಚೆನ್ನಾಗಿರೋ ಹಣ್ಣನ್ನು ತಗೊಂಡು ಬಂದು ಚೆನ್ನಾಗಿ ತೊಳೆಯೋಕ್ಕೆ ಬಿಡೋಣ. ತೊಳೆಯೋದಕ್ಕೆ ಬಿಟ್ಟು ಒಂದು 10 ನಿಮಿಷ ಹಾಗೆ ನೀರಲ್ಲೇ ನೆನೆಯೋದಕ್ಕೆ ಬಿಟ್ಟಿರೋಣ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ. ಆ ಪ್ಯಾನ್ಗೆ ಒಂದು ಅರ್ಧ ಲೀಟ್ರು ಹಾಲನ್ನು ಹಾಕಿ, ಗಟ್ಟಿ ಹಾಲನ್ನೇ ಹಾಕಬೇಕು, ಕೆನೆ ಬರಿತ ಹಾಲನ್ನೇ ಹಾಕಿ. ಅದು ಹಾಕೋದ್ರಿಂದ ಕೆನೆ ಕಟ್ಟೋದು ಬೇಡ, ಕೆನೆ ಕಟ್ದಂಗೆ ನಾವು ಕೈ ಆಡ್ತಾನೆ ಇರಬೇಕು. ಆಗ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ನೋಡಿ. ಯಾವುದೇ ಕಸ್ಟರ್ಡ್ ಮಿಲ್ಕ್ ಬೇಕಿಲ್ಲ ಈ ಐಸ್ ಕ್ರೀಮ್ ಮಾಡೋದಕ್ಕೆ. ಹಾಲನ್ನೇ ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡ್ಕೊಂಡ್ರೆ ಸಾಕು. ಅದೇ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ಕಂಡೆನ್ಸ್ಡ್ ಮಿಲ್ಕು ಬೇಕಿಲ್ಲ, ಕ್ರೀಮು ಬೇಕಿಲ್ಲ. ಹಾಗೆ ಮನೆಯಲ್ಲೇ ಈಸಿಯಾಗಿ ಐಸ್ ಕ್ರೀಮ್ನ ಮಾಡ್ಕೋಬೋದು. ಇದು ಕುದೀತಾ ಇರಲಿ. ನಂತರ 1 ಸ್ಪೂನಷ್ಟು ಹಾಲಿನ ಪೌಡರು, 1 ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಕೋಣ. ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಅದಕ್ಕೆ ಸ್ವಲ್ಪ ಹಾಲಲ್ಲಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಬಿಡಿ, ಮಿಕ್ಸ್ ಮಾಡ್ಕೊಂಬಿಡಿ. ಇದು ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಹಾಕ್ತೀನಿ. ನೀವು ಹಾಲನ್ನೇ ಬೇಕಾದ್ರೆ ಪೂರ್ತಿ ತಿಕ್ನೆಸ್ ಬರೋ ತನಕ ಕಾಯಿಸ್ಬೋದು, ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ನಿಮಗೆ ಈ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ. 2 ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು ಅಷ್ಟೇ. ನೋಡಿ, ಹಾಲು ಚೆನ್ನಾಗಿ ಕುದಿ ನೋಡಿಲ್ಲ, ಅರ್ಧ ಲೀಟ್ರ್ ಹಾಲು, 1/4 ಲೀಟ್ರ್ ಹಾಲು ಆಗೋಷ್ಟು ಚೆನ್ನಾಗಿ ಕುದ್ದಿದೆ. ಅದಕ್ಕೆ ನಂತರ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ್ರಂಥ ಕಾರ್ನ್ಫ್ಲೋರು ಮತ್ತು ಮಿಲ್ಕ್ ಪೌಡರ್ ಎರಡೂ ಕೂಡ ಇದಕ್ಕೆ ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಆಮೇಲೆ ನಿಮ್ಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಮನೆಯಲ್ಲಿ ಕೂಡಿ ಇಟ್ಕೊಂಡಿರ್ತಾರೆ, ನೀವು ಹಾಲು ಕಾಯಿಸಿ ಇಟ್ಕೊಂಡಿರೋಂಥ ಕೆನೆ ಬಂದಿರುತ್ತಲ್ಲ ಅದನ್ನು ಹಾಕಿ. ನೋಡಿ, ಇದು ಕೆನೆ ಇಲ್ಲ, ಇದು ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಕಾರ್ನ್ಫ್ಲೋರು ಮತ್ತು ಮಿಲ್ಕ್ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ತಿಕ್ನೆಸ್ ಆಯ್ತಲ್ವ. ಈಗ ನಾನು ಮನೇಲೇ ಕೂಡಿ ಇಟ್ಕೊಂಡಿರೋಂಥ, ಅಂದರೆ ಹಾಲು ಕಾಯಿಸಿ ಇಟ್ಕೊಂಡಿರೋಂಥ ಕೆನೆಯನ್ನು ಹಾಕ್ತೀನಿ. ನೋಡಿ, ಸಕ್ಕರೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಕುದೀತಾ ಇದೆ. ಕುದಿಬೇಕಾದ್ರೆ ಇದಕ್ಕೆ ನಾನು ಹೇಳಿದ್ನಲ್ಲ, ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥ ಹಾಲಿನ ಕೆನೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಕೈ ಆಡಿ. ನೋಡಿ, ಇಷ್ಟು ತಿಕ್ನೆಸ್ ಬಂತಲ್ವ. 1/4 ಭಾಗ ಐಸ್ ಕ್ರೀಮ್ ರೆಡಿ ಆದಂಗೆ ನೀವು ಹೋಮ್ ಮೇಡ್ ಕ್ರೀಮೇ ಅಂತ ನೋಡ್ಕೊಳ್ಳಿ. ಈಗ ಆನಂತರ ಅದು ಆರೋದಕ್ಕೆ ಬಿಡೋಣ. ನಂತರ ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆಯಾಕಿದಂಥ ಮ್ಯಾಂಗೋನ ಹೋಳುಗಳಾಗಿ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಡೈರೆಕ್ಟ್ ಹಾಕಿ. ಬರೀ ಪಲ್ಪ್ ಮಾತ್ರ ಹಾಕಿ, ಸಿಪ್ಪೆ ಬೇಡ, ಸಿಪ್ಪೆ ರಿಮೂವ್ ಮಾಡಿ. ನೀವು ಸ್ಪೂನಲ್ಲಿ ಬೇಕಿದ್ದರೆ ಹಾಗೆ ತೆಗೆದು ಹಾಕ್ಬೋದು. ನೋಡಿ, ಈ ಥರ ನಿಮಗೆ ಮೇಲ್ಗಡೆ ಪಲ್ಪ್ ಮಾತ್ರ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಕ್ರೀಮ್ ಸ್ಟ್ರಕ್ಚರ್ ಮಾಡ್ಕೊಳ್ಳೋಂಥ ಹಾಲು ಕುದ್ದಾದಮೇಲೆ ತಣ್ಣಗಾದ್ಮೇಲೆ ಇದು ಒಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು, ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಈ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ನೋಡಿ, ನಾವು ಇದು ಮಾಡಿಟ್ಕೊಂಡ್ರಂತ ಇದಿಷ್ಟು ಗಟ್ಟಿಯಾಗಿದೆ. ನೋಡಿ, ಇದನ್ನು ಕೂಡ ನಾವು ಮಿಕ್ಸಿಲಿ ಒಂದು ಗ್ರೈಂಡನ್ನು ಮಾಡ್ಕೋಬೇಕು. ಮ್ಯಾಂಗೋ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ಪಲ್ಸ್ ಮೋಡಲ್ಲೇ 2 ಸೆಕೆಂಡ್ ಮಾಡಬೇಕು. ತಕ್ಷಣ ಒಂದೇ ಸಲ ಮಾಡೋಕ್ಕೆ ಹೋಗಬಾರ್ದು. ನಂತರ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಇದನ್ನು ಫ್ರೀಝರಲ್ಲಿ ಒಂದು 2 ಅವರ್ಸ್ ಇಡಬೇಕಾಗುತ್ತೆ. ನೋಡಿ, ಯಾವ ಥರ ಬಂತು, ಈ ಥರ ಸ್ಟ್ರಕ್ಚರ್ ಬಂದಿದೆ ನೋಡಿ, ತುಂಬ ಕ್ರೀಮಿ ಆಗಿರುತ್ತೆ. ನಂತರ ಇದೊಂದು 2 ಅವರ್ಸ್ ಆದಮೇಲೆ ಮತ್ತೆ ನೋಡಿ ಈ ಥರ ಇರುತ್ತೆ. ಮತ್ತು ಇದನ್ನು ಗ್ರೈಂಡ್ ಮಾಡಿ ಮತ್ತೆ ಮಿಕ್ಸಿಯಲ್ಲಿ ಇಡಿ, ಫ್ರೀಝರಲ್ಲಿ ಇಡಿ. ನೋಡಿ, ಈ ಥರ ಬರುತ್ತೆ. ಇದೇ ಥರ ಒಂದು 2-3 ಸಲ ಗ್ರೈಂಡ್ ಮಾಡಿ ಫ್ರೀಝರಲ್ಲಿ ಇಟ್ಟು ಒಂದು 3 ಸಲ ಆದಮೇಲೆ ಒಂದು ಸೆಟ್ಟಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೆಟ್ ಮಾಡೋದಕ್ಕೆ ಫ್ರೀಝರ್ಗೆ ಒಂದು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ
ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಬಲ್ಸ್ ಹೋಗೋ ಥರ. ಅದಕ್ಕೆ ನೀವು ಗಾರ್ನಿಷಿಂಗ್ಗೆ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಯಾವುದನ್ನು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಷ್ಟ ಇಲ್ಲ ಅಂದರೆ. ನಂತರ ಡ್ರೈ ಫ್ರೂಟ್ಸ್ಗಳನ್ನ ಸಣ್ಣಗೆ ಪುಡಿ ಮಾಡಿರೋಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೀನಿ. ಇದನ್ನು ಒಂದು 6 to 8 hours ಫ್ರೀಝರಲ್ಲಿ ಇಡಿ. ನೋಡಿ 6 to 8 hours ಆದಮೇಲೆ ಈ ಥರ ಐಸ್ ಕ್ರೀಮ್ ರೆಡಿಯೇ ಆಗಿದೆ. ಇದನ್ನು ತಕ್ಷಣ ತೆಗಿಯೋಕ್ಕೆ ಹೋಗ್ಬಿಡಿ. ಒಂದು 5 ನಿಮಿಷ ಹೊರಗಡೆ ಇಡಿ, ಒಂದು 1/4 ಗಂಟೆ ಇಟ್ಟರು ಓಕೆನಾ. ನಾನು ತಕ್ಷಣ ತೆಗೆದು ನನ್ನ ಮಗ ಅರ್ಜೆಂಟ್ ಮಾಡ್ತಿದ್ದೀನಿ ಅಂತೇಳಿ ತಕ್ಷಣ ತೆಗೆದು ತೋರಿಸ್ತಾಯಿದ್ದೀನಿ. ಸ್ವಲ್ಪ ಹಾರ್ಡಾದಂಗೆ ಅನಿಸುತ್ತೆ. 5 ನಿಮಿಷ 10 ನಿಮಿಷ ಹೊರಗಡೆ ತೆಗೆದಿಟ್ಬಿಟ್ಟು ಮತ್ತೆ ಸರ್ವಿಂಗ್ ಬೌಲ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ನೋಡಿ ಈ ರೀತಿ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಯಿತು. ಹೋಮ್ ಮೇಡ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತಲೇ, ಎಲ್ಲರಿಗೂ ಕೂಡ ಇಷ್ಟವಾಗುವಂಥ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಕೂಡ ಮಾಡ್ಬೋದು. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.